ಶೀಂಟೂರು ಸ್ಮೃತಿ ಕಾರ್ಯಕ್ರಮ ನಾಳ್ದು ಆಗಸ್ಟ್ 14ನೇ ತಾರೀಕು ನಡೀತದೆ. ತಮಗೆಲ್ಲ ಗೊತ್ತಿದೆ, ಸುಮಾರು 14 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ನನ್ನ ಶಾಲೆಯಲ್ಲಿ ನನ್ನ ತಂದೆಯ ಹೆಸರಿನಲ್ಲಿ ದಿವಂಗತ ಶೀಂಟೂರು ನಾರಾಯಣ ರೈಗಳ ಹೆಸರಿನಲ್ಲಿ ನಡೆಸಿಕೊಂಡು ಬರ್ತೇನೆ. 10ನೇ ವರ್ಷದ ದಶಮಾನೋತ್ಸವ ಸಮಾರಂಭದಲ್ಲಿ ನಮ್ಮ ನಿತ್ಯ ವಿನಯ ಹೆಗಡೆಯವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿದಾಗ, ನೀವು ಇದನ್ನು ಮಾಡಿದ್ರೆ ಎ.ಜೆ. ಶೆಟ್ಟಿ ಅವರು ಒಂದು 10 ಲಕ್ಷ ಕೊಟ್ರೆ ನಾನು ಒಂದು 2 ಲಕ್ಷ ಕೊಡ್ತೇನೆ ಅಂತ ಹೇಳಿ ಒಂದು ಸಣ್ಣ ಎಂಡಮೆಂಟ್ ಫಂಡ್ ಅನ್ನು ನಾವು ಕ್ಲಿಯರ್ ಮಾಡಿದ್ವಿ. ಆ ನಂತರ ಪ್ರತಿ ವರ್ಷ ನಾವು ಕರೆದವರ ಹೆಸರು ನೋಡಿ ಅಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಇನ್ವಿಟೇಷನ್ ನಲ್ಲಿ ಉಂಟು. ಅವರು ಬಂದು ಅವರಷ್ಟಕ್ಕೆ ವಾಲಂಟರಿ ಆಗಿ ಅವರಿಂದ ಆಗತಕ್ಕಂತ ಕೊಡುಗೆಗಳನ್ನು ಕೊಡ್ತಾ ಇರ್ತಾರೆ. ಇವತ್ತು ಸುಮಾರು ಒಂದು ಒಳ್ಳೆಯ ಕಾರ್ಪೊರೇಟ್ ಫಂಡ್ ಆಗಿದೆ, ಸುಮಾರು 36 ಲಕ್ಷ ರೂಪಾಯಿ ಅದರಲ್ಲಿ ಇದ್ದು, ಅದರ ಬಡ್ಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುವಂತದ್ದು ತಮಗೆಲ್ಲ ಗೊತ್ತಿದ್ದ ಹಾಗೆ. ಆ ದಿವಸ ಪ್ರತಿ ವರ್ಷ ನನ್ನ ತಂದೆಯವರು 2ನೇ ಮಹಾಯುದ್ಧದ ಕಾಲದಲ್ಲಿ ಸೋಲ್ಜರ್ ಆಗಿ ಬರ್ಮಾದಲ್ಲಿ ಕೆಲಸ ಮಾಡಿ ನಿವೃತ್ತಿ ಆದವರು. ಆ ನಂತರ ಟೀಚರ್ ಆಗಿ ನಿವೃತ್ತಿಯಾಗಿ ಮಾಡಿದೆ. ಅದರಿಂದ 1 ವರ್ಷ ಒಬ್ಬ ಯೋಧನನ್ನು, 1 ವರ್ಷ ಒಂದು ಟೀಚರ್ ಅನ್ನು ಸನ್ಮಾನ ಮಾಡತಕ್ಕಂತ ಕಾರ್ಯಕ್ರಮ. ಮತ್ತೆ ನನ್ನದೇ ಸಂಸ್ಥೆಗೆ ಎಲ್ಲ ವಿಭಾಗಗಳಿಂದಲೂ ಒಬ್ಬೊಬ್ಬನಿಗೆ ಒಂದೊಂದು ಮಗುವನ್ನು ಸೆಲೆಕ್ಟ್ ಮಾಡಿ ಅವರಿಗೆ 5,000 ರೂಪಾಯಿ ಇದು ಕೊಡುವಂತ ಒಂದು ಕಾರ್ಯಕ್ರಮ ಹಿಂಬದಿಯಲ್ಲಿ ಉಂಟು. 10 ಜನರಿಗೆ 50,000 ರೂಪಾಯಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಇದರ ಉದ್ಘಾಟನೆಯನ್ನು ಲೋಕೇಶ್ ಅವರು ಮಾಡ್ತಾರೆ, BU ಅವರು. ಸಭಾಧ್ಯಕ್ಷೆಯನ್ನು ನನ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಡ್ವೊಕೇಟ್ ಅಶ್ವಿನ್ ಶೆಟ್ಟಿ ವಹಿಸ್ತಾರೆ. ಸನ್ಮಾನಿತರು ಕರ್ನಲ್ ರಾಜೇಶ್ ಹೊಳ್ಳ ಅಂತ ಹೇಳಿ ಬಂಟ್ವಾಳದವರು, ಮೊನ್ನೆ ತಾನೇ ರಿಟೈರ್ ಆಗಿ ಬಂದವರು. ಅವರನ್ನು ನಮ್ಮ ಬಲರಾಮ ಆಚಾರ್ಯ ಅವರು ಸನ್ಮಾನ ಮಾಡ್ತಾರೆ. ಸುಳ್ಯದ ನನ್ನ ತಂದೆಯ ಶಿಷ್ಯನಾದಂಥ ಸುಂತೋಡು ಹೂವಯ್ಯ ಅವರು ಅವರ ಬಗ್ಗೆ ಒಂದು 15 ದಿವಸ ಮಾತನಾಡ್ತಾರೆ. ನಮ್ಮ ಸುಂದರ್ ರೈಗಳು ಮತ್ತು ರಶ್ಮಿ ರೈ ಅವರು ನಮ್ಮ ಅದರಲ್ಲಿ ಅವತ್ತು ಪಾಲ್ಗೊಳ್ತಾರೆ. ಇದಿಷ್ಟು ವ್ಯವಸ್ಥೆ ನಮ್ಮದು. ನಾಳ್ದು 14ನೇ ತಾರೀಕು. ಇವಳು ರಶ್ಮಿ ಶೆಟ್ಟಿ, ಅಶ್ವಿನ್ ಶೆಟ್ಟಿ ನಮ್ಮ ಟ್ರಸ್ಟಿ, ಸುಂದರ್ ರೈಗಳು ಟ್ರಸ್ಟಿ, ಶಶಿಕಲಾ ಆಳ್ವ ಈಗಿನ ಹೊಸ ಪ್ರಿನ್ಸಿಪಾಲ್, 1 ವರ್ಷ ಆಯ್ತು. ಅಶ್ವಿನಿ ಶೆಟ್ಟಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್.